ಇದೊಂದು ಜಿಜ್ಞಾಸೆ ಕಳೆದ ದಿವಸ ಒಬ್ರು ವ್ಯಕ್ತಪಡಿಸಿದ್ರು. ದೂರ್ವಾಸರು ಶಿಷ್ಯರ ಸಮೇತ ದುರ್ಯೋಧನ ಬಳಿ ಬಂದು ಅವನ ಆತಿಥ್ಯ ಸತ್ಕಾರ ಸ್ವೀಕರಿಸಿ ಅವನಿಗೆ ವರ ಕೊಡಬೇಕು ಅಂತ ಹೋದಾಗ ಅವನು, ನೀವು ಪಾಂಡವರ ಹತ್ರನೂ ಹೋಗಿ ಅವ್ರ ಹತ್ರ ಈ ಸತ್ಕಾರವನ್ನು ಸ್ವೀಕರಿಸಿರಿ ಅಂತ ಹೇಳ್ತಾನೆ. ಹಾಗೆ ಅವರಲ್ಲಿ ಬರ್ತಾರೆ. ಊಟ ಆದ್ಮೇಲೆ ತಾವು ಹೋಗ್ಬೇಕು, ಪಾಂಡವರದು ಮತ್ತೆ ದ್ರೌಪದಿದು ಊಟ ಆಗಿರ್ಬೇಕು, ಆದ್ಮೇಲೆ ತಾವು ಹೋಗ್ಬೇಕು ಅಂತ ಈ ದುರ್ಯೋಧನ ದುರ್ಬುದ್ಧಿಯಿಂದ ಹೇಳಿ ಕಳಿಸಿರ್ತಾನೆ. ಹಾಗೆ ದುರ್ವಾಸರು ಶಿಷ್ಯ ಸಮೇತರಾಗಿ ಅಲ್ಲಿ ಬಂದಾಗ ದ್ರೌಪದಿ ಊಟ ಆಗಿರ್ತದೆ. ಆ ಅಕ್ಷಯ ಪಾತ್ರದಲ್ಲಿ ಏನೂ ಆಹಾರ ಉಳಿದಿರೋದಿಲ್ಲ. ಆದರೆ ಈ ಯುಧಿಷ್ಠಿರ ಮಾತ್ರ ತಾವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಅವ್ರನ್ನ ಕಳಿಸಿ ಬಿಡ್ತಾನೆ. ದ್ರೌಪದಿಗೆ ಇಷ್ಟು ದೊಡ್ಡ ಪರಿವಾರಕ್ಕೆ ಹೇಗೆ ಭೋಜನ ಸಿದ್ಧಪಡಿಸುವುದು ಅಂತ ಚಿಂತೆ ಆಗಿ ಕೃಷ್ಣನನ್ನು ಕರೀತಾಳೆ. ಅಲ್ಲಿ ಕೃಷ್ಣ ಬಂದು ಆ ಹಸಿವೆ ಅಂತ ಕೇಳ್ತಾನೆ. ಅಕ್ಷಯ ಪಾತ್ರವನ್ನು ಕೊಡು ಅಂತಾನೆ. ಅಲ್ಲೊಂದು ಕಾಳು ಅಂಟಿಕೊಂಡಿರ್ತದೆ, ಅದನ್ನೇ ಸ್ವೀಕಾರ ಮಾಡಿ ಪ್ರಿಯತಾಂ ವಿಶ್ವಾತ್ಮ ಅಂತ ಹೇಳ್ತಾನೆ. ಮತ್ತೆ ದುರ್ವಾಸರು ಅವ್ರ ಶಿಷ್ಯರಿಗೆಲ್ಲರಿಗೂ ಹೊಟ್ಟೆ ತುಂಬಿ ಬಿಡ್ತದೆ. ಅವರು ಅಲ್ಲಿಂದ ಕೇಳದೆ ಓಡಿ ಹೋಗಿಬಿಡ್ತಾರೆ ಅಂತೆಲ್ಲ ಕಥೆ ನಾವು ಕೇಳಿದ್ದೀವಿ. ಈ ಕಥೆ ಬಗ್ಗೆ ಒಂದು ವಿಮರ್ಶೆ ನನಗೆ, ಒಂದು ಆಲೋಚನೆ ನನಗೆ ಹಿಂದೆ ಹೊಳೆದಿತ್ತು. ಆದರೆ ಅದನ್ನು ಹೇಳಲಿಕ್ಕಾಗಿರ್ಲಿಲ್ಲ. ಹೇಳ್ಬೋದೋ ಇಲ್ಲಿ ಬೇಡ ಅಂತ ಗೊಂದಲದಲ್ಲಿದ್ದೆ. ಕಳೆದ ದಿವಸ ನನ್ನ ಅಭಿಪ್ರಾಯವನ್ನು ಒಬ್ಬರು ವಿದ್ವಾಂಸರು ಅನುಮೋದಿಸಿದರು. ನನಗೂ ಹಾಗೆ ಅನಿಸಿದೆ ಅಂತಂದ್ರು. ಹಾಗಾಗಿ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ. ಅಂತ ಅಕ್ಷಯ ಪಾತ್ರದಲ್ಲಿ ಒಂದು ಅಗಳು ಉಳಿಯುವಷ್ಟು ಹೇಗೆ ಸಾಧ್ಯ ಆಯಿತು? ಆ ಪಾತ್ರೆಯನ್ನು ದ್ರೌಪದಿಯಾಗ್ಲಿ ಅವಳ ಕೆಲಸದವರಾಗ್ಲಿ ಪಾತ್ರವನ್ನು ಸರಿಯಾಗಿ ತೊಳಿತಾ ಇರ್ಲಿಲ್ವೋ ಹೇಗೆ? ಇದೊಂದು ಅರ್ಥವಾಗದ ಸಂಗತಿ ಮೊದಲನೇದಾಗಿ. ಇನ್ನೊಂದು ಏನು ಅಂತಂದ್ರೆ, ಈ ದ್ರೌಪದಿಯ ಪಾಂಡವರ ಆ ಮನೆಯಲ್ಲಿ ಏನಾದ್ರು ಕಾಳು ಕಡಿ ಇತ್ಯಾದಿ ಏನು ಉಳಿದಿರ್ಲಿಲ್ವಾ? ಊಟ ಮುಗಿದಿತ್ತು, ಹೌದು, ಅದರಲ್ಲಿ ಬೇಯಿಸಿದ ಪದಾರ್ಥ ಇರಲಿಲ್ಲ ಅಂತ ಅನ್ನೋದನ್ನು ಒಪ್ಪಬೇಕಾದದ್ದು. ದುರ್ವಾಸರು ಬಂದಾಗ ಮತ್ತೊಂದು ಮುಷ್ಟಿ ಅಕ್ಕಿ ಅನ್ನ ಮಾಡಿ ಅದನ್ನ ಈ ಅಕ್ಷಯ ಪಾತ್ರದಲ್ಲಿ ಹಾಕಿದ್ರೆ ಅದು ಅಕ್ಷಯವಾಗಿ ದುರ್ವಾಸರಿಗೂ ಅವ್ರ ಶಿಷ್ಯರಿಗೂ ಮತ್ತೆ ಕೊಡುವಂತೆ ಆಗ್ತಿತ್ತು. ಅದು ಅಕ್ಷಯ ಪಾತ್ರದ ವಿಧಾನ ಹೇಗಿತ್ತಂದ್ರೆ, ಸೂರ್ಯ ಅದನ್ನು ಕೊಟ್ಟಾಗ ಅದನ್ನ ನಾವು ನೋಡ್ತೇವೆ. ವನಪರ್ವದಲ್ಲಿ ಆ ಕಥಾ ಇದೆ. ಮಹಾನಸದಲ್ಲಿ ದ್ರೌಪದಿ ಅಡಿಗೆ ಮಾಡಿ ಇದರಲ್ಲಿ ಹಾಕಿ ಏನು ಬಡಿಸ್ತಾಳೆ ಅದು ಅಕ್ಷಯ ಆಗ್ತದೆ. ಅವಳು ಬಡಿಸುವ ತನಕ, ಅವಳು ಊಟ ಆಗುವ ತನಕ ಅದು ಉಳಿತದೆ, ಖಾಲಿ ಆಗಿರೋದಿಲ್ಲ. ಎಲ್ಲ ಬಂದವ್ರು ಎಲ್ರಿಗೂ ಸಾಕಾಗ್ತದೆ ಅಂತ ಅದ್ರ ವರ ಇತ್ತು. ಆಯ್ತು, ಆಗ ಅವಳು ಊಟ ಆಗಿತ್ತು, ಹೌದು. ಅದರಿಂದ ಅನ್ನ ಖಾಲಿ ಆಗಿತ್ತು, ಮಾಡಿದ ಅನ್ನ ಖಾಲಿ ಆಗಿತ್ತು. ಹೊಸದಾಗಿ ಅವಳು ಮತ್ತೊಂದು ಬಾರಿ ಅನ್ನ ಮಾಡಿ ಆ ಅಡಿಗೆ ಮನೆಯಲ್ಲಿ ಒಲೆಯಲ್ಲಿ ಅದನ್ನ ಅಕ್ಷಯ ಪಾತ್ರಕ್ಕೆ ಹಾಕಿದ್ರೆ ಅದು ದೂರ್ವಾಸರಿಗೂ ಅವ್ರ ಶಿಷ್ಯರಿಗೂ ಎಲ್ಲ ಸಾಕಾಗ್ತಿತ್ತಲ್ಲ. ಅವಳು ಕೃಷ್ಣನನ್ನು ಮತ್ತೆ ಕರೆಯುವಂತಹ ಅಗತ್ಯ ಏನಿತ್ತು? ಇದೊಂದು ವಿಚಿತ್ರವಾಗಿ ಕಾಣಿಸ್ತದೆ. ಮತ್ತೆ ಹಗಲು ಹೊತ್ತು ಮಾತ್ರ ಈ ಪಾಂಡವರು, ದ್ರೌಪದಿ, ಉಳಿದ ಮುನಿಗಳು ಊಟ ಮಾಡ್ತಿದ್ರ? ರಾತ್ರಿ ಹೊತ್ತು ಮತ್ತೆ ಹೇಗೂ ಅವರು ಬೇಯಿಸಲೇಬೇಕಲ್ಲ ಏನಾದ್ರು, ಅಥವಾ ಫಲ ಇತ್ಯಾದಿಗಳನ್ನ ತಿನ್ಲೇಬೇಕಲ್ಲ, ಗಡ್ಡೆ ಗೆಣಸು ಹಂಪಲು ಇತ್ಯಾದಿಗಳನ್ನ ತಿನ್ಲೇಬೇಕಲ್ಲ. ಅದರಿಂದ ಹಗಲು ಹೊತ್ತು ಮಾತ್ರ ಊಟ ಅನ್ನುವ ಪ್ರಶ್ನೆನೂ ಏನಿಲ್ಲ. ರಾತ್ರಿ ಹೊತ್ತು ಭೋಜನ ಮಾಡ್ಲೇಬೇಕು. ರಾತ್ರಿ ಹೊತ್ತು ಅವ್ರು ಏನಾದ್ರು ತಯಾರು ಮಾಡ್ಕೊಳ್ಬೇಕು, ಬೇಯಿಸಬೇಕು ಅಥವಾ ಬೇಯಿಸದೇ ಇದ್ದದನ್ನು ತಿನ್ಬೇಕು. ದುರ್ವಾಸರ ಶಿಷ್ಯರು ಬರ್ತಾರೆ ಅಂತಂದ್ರೆ ಆ ಉಗ್ರಾಣದಲ್ಲಿರುವಂತಹ ಒಂದು ಯಾವುದೋ ಪದಾರ್ಥವನ್ನು ಬೇಯಿಸಿ ಮತ್ತೆ ಅದನ್ನು ಅಕ್ಷಯ ಮಾಡಿ ಕೊಡ್ಬೋದಿತ್ತಲ್ಲ. ಉಗ್ರಾಣದಲ್ಲಿಯೂ ಕೂಡ ಒಂದು ಅಕ್ಕಿ ಅಗಳು ಕೂಡ ಇಲ್ಲದಂತೆ, ಒಂದೇ ಒಂದು ತರಕಾರಿಯ ತುಣುಕು ಇಲ್ಲದಂತೆ ಆ ಉಗ್ರಾಣ ಎಲ್ಲ ಖಾಲಿ ಆಗುತ್ತೆ. ಅಕ್ಷಯ ಪಾತ್ರ ಖಾಲಿ ಆಗ್ತಿತ್ತು ದ್ರೌಪದಿಯ ಅಡಿಗೆ ಊಟ ಆದ್ಮೇಲೆ, ಆದ್ರೆ ಉಗ್ರಾಣ ಖಾಲಿ ಆಗ್ತಿತ್ತು ಅಂತ ಏನದಕ್ಕೆ ವರ ಇಲ್ವಲ್ಲ. ಇದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಕಥೆ ಇರೋದೇ ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಮತ್ತೊಂದು ಸಂಗತಿ ಏನಂತಂದ್ರೆ, ದ್ರೌಪದಿಯ ಕಷ್ಟವನ್ನು ಪರಿಹರಿಸಲಿಕ್ಕೆ ಕೃಷ್ಣ ತಾನಾಗೆ ಅಲ್ಲಿ ಬಂದು ಅಕ್ಷಯ ಪಾತ್ರವನ್ನು ಕೊಡುವಂತ ಕೇಳಬೇಕಾದ ಅಗತ್ಯ ಇತ್ತ? ಹಿಂದೆ ದ್ರೌಪದಿಯ ವಸ್ತ್ರಾಪಹರಣದಂತಹ ಗಂಭೀರವಾದ ಪ್ರಸಂಗದಲ್ಲೂ ಕೂಡ ಅವನು ಎಲ್ಲರಿಗೂ ಕಾಣಿಸುವಂತೆ ಅಲ್ಲಿ ಬರಲಿಲ್ಲ. ನಾವು ಅದನ್ನು ಗಮನಿಸಬೇಕು. ಕೇವಲ ಅದೃಶ್ಯನಾಗಿ ನಿಂತು ಅವಳಿಗೆ ರಕ್ಷಣೆ ಕೊಟ್ಟ ಅಷ್ಟೇ. ಭಗವಂತನಿಗೆ ದ್ವಾರಕಾದಲ್ಲಿದ್ದವನು ಇದ್ದಕ್ಕಿದ್ದಂತೆ ಬರುವ ಶಕ್ತಿ ಅವನಿಗೆ ಇದ್ದೇ ಇರ್ತದೆ. ಅವನಿಗೆ ಆ ಶಕ್ತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನನ್ನ ಆಲೋಚನೆ ಏನಂತಂದ್ರೆ, ಇದು ದ್ವಾಪರ ಯುಗ. ಸಾಮಾನ್ಯವಾಗಿ ಎಲ್ಲಿ ಬೇಕಾದಲ್ಲಿ ಹಾಗೆ ಇದ್ದಕ್ಕಿದ್ದಂತೆ ಅದೃಶ್ಯನಾಗುವ ಅಂಥದನ್ನ ಒಂದು ಮಹಿಮೆಯನ್ನು ಕೃಷ್ಣ ತೋರಿಸ್ತಾ ಇದ್ನ ಅನ್ನೋದ್ರ ಬಗ್ಗೆ ನನಗೊಂದು ಸಂಶಯ ಇದೆ. ಅದರಿಂದ ಯುಗಕ್ಕನುಸಾರವಾಗಿ ಅವನು ದ್ವಾರಕೆಯಿಂದ ಬರುವಾಗ
ರಥ ಏರಿಯೇ ಸೈನ್ಯ ಸಮೇತನಾಗಿಯೇ ಕೆಲವು ಕಾಲಗಳ ಪ್ರಯಾಣವನ್ನು ಮಾಡಿಯೇ ಬರ್ತಿದ್ದ. ಆದ್ರಿಂದ ದ್ರೌಪದಿ ವಸ್ತ್ರಾಪಹರಣದಂತಹ ಗಂಭೀರ ಸಂದರ್ಭದಲ್ಲೇ ಪ್ರತ್ಯಕ್ಷ ಬರದೇ ಇದ್ದ ಆತ ಇದ್ಯಾವುದೋ ದೂರ್ವಾಸ ಋಷಿಯ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ತಾನಾಗಿ ಅಲ್ಲಿ ಬರುವ ಅಗತ್ಯ ಇತ್ತ? ಇದೊಂದು ಆಲೋಚನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ನೋಡಿ, ಈ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿಂದ ಪ್ರಕಟ ಆದ ಪುಸ್ತಕದಲ್ಲಿ 247ನೇ ಅಧ್ಯಾಯದಲ್ಲಿ ಮುದ್ಗಲ ಋಷಿ ಅಂತ ಒಬ್ಬನ ಕಥೆ ಇದೆ. ಅದಾದ್ಮೇಲೆ 248ನೇ ಅಧ್ಯಾಯದಲ್ಲಿ ದ್ರೌಪದಿಯನ್ನ ಈ ಜಯದ್ರಥ ಅಪಹರಿಸಿದ ಕಥಾನೇ ಇದೆ. ಮಧ್ಯದಲ್ಲಿ ಈ ಕಥಾನೇ ಇಲ್ಲ. ಈ ದೂರ್ವಾಸರು ಬಂದದ್ದು, ಅವರು ಧರ್ಮರಾಜನನ್ನ ಪರೀಕ್ಷಿಸ್ಲಿಕ್ಕೆ ಹೊರಟದ್ದು, ಕೃಷ್ಣ ಬಂದು ಅವರನ್ನ ಕಾಪಾಡಿದ್ದು, ಈ ಕಥಾನೇ ಅಲ್ಲಿಲ್ಲ. ಇನ್ನ ಗೀತಾ ಪ್ರೆಸ್ನಿಂದ ಪ್ರಕಟ ಆದ ಪುಸ್ತಕದಲ್ಲಿ 262ನೇ ಅಧ್ಯಾಯದಲ್ಲಿ ಮುದ್ಗಲ ಋಷಿಗಳ ಕಥೆ ಇದೆ. ಆಮೇಲೆ 263ನೇ ಅಧ್ಯಾಯದಲ್ಲಿ ದ್ರೌಪದಿಯ ಕಷ್ಟವನ್ನ ಕೃಷ್ಣ ಪರಿಹರಿಸಿದ ಕಥಾ ಒಂದು ಅಲ್ಲಿದೆ. ಉತ್ತರ ಭಾರತದ ಪುಸ್ತಕದಲ್ಲಿ ಈ ದುರ್ವಾಸರ ಪ್ರಸಂಗ ಇದೆ. ಆಮೇಲೆ ಟಿ ಆರ್ ಕೃಷ್ಣಾಚಾರ್ಯರ ಪುಸ್ತಕದಲ್ಲಿಯೂ ಕೂಡ ಈ ಕಥಾ ನಮಗೆ ಕಾಣಿಸ್ತದೆ. ಬೋರಿ ಪುಸ್ತಕದಲ್ಲಿ ಇದು ಕಾಣಿಸೋದಿಲ್ಲ. ವಾವಿಳ್ಳೆ ರಾಮಸ್ವಾಮಿಗಳ ಪುಸ್ತಕ ನಾನು ಮೊದಲಿಂದ ಹೇಳ್ತಿದ್ದೆ. ದಕ್ಷಿಣ ಭಾರತದಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪುಸ್ತಕ ಒಂದನ್ನ, ಮತ್ತೆ ಟಿ ಆರ್ ಕೃಷ್ಣಾಚಾರ್ಯ ಒಂದು ಪುಸ್ತಕ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪುಸ್ತಕ, ಪುಣೆಯ ಬೋರಿ ಪುಸ್ತಕ, ಇಷ್ಟನ್ನು ನಾನು ಅವಲಂಬಿಸ್ತಾ ಇದ್ದೇನೆ. ಅದಲ್ಲದೆ ಭಾರತ ದರ್ಶನ ಪ್ರಕಾಶನದವರು ಮಾಡಿರುವ ಕನ್ನಡ ಅನುವಾದವನ್ನು ಗಮನಿಸ್ತಾ ಇದ್ದೇನೆ. ಈ 5 ಪುಸ್ತಕಗಳನ್ನ ನಾನು ಸಾಮಾನ್ಯವಾಗಿ ಗಮನಿಸ್ತಿರ್ತೇನೆ. ಈ ಕೃಷ್ಣ ದುರ್ವಾಸರಿಂದ ಬಂದ ಸಂಕಟವನ್ನು ಪರಿಹರಿಸಿದ ಪ್ರಸಂಗ ಗೀತಾ ಪ್ರೆಸ್ಸಿನ ಪುಸ್ತಕದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯ ಪುಸ್ತಕದಲ್ಲಿ, ಭಾರತ ದರ್ಶನ ಪುಸ್ತಕದಲ್ಲಿ ಇದೆ. ಆದ್ರೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪುಸ್ತಕದಲ್ಲಿ ಆಗಲಿ, ಬೋರಿ ಪುಸ್ತಕದಲ್ಲಿ ಆಗಲಿ ಆ ಕಥೆ ಇಲ್ಲದೇ ಇರೋದು ಬಹಳ ಗಮನಾರ್ಹವಾಗಿದೆ. ಮತ್ತೆ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 22ನೇ ಅಧ್ಯಾಯವನ್ನು ತಾವೆಲ್ಲರೂ ಕೂಡ ಗಮನಿಸಿ ನೋಡಬೇಕು. 445ನೇ ಶ್ಲೋಕದ ಹಿಂದು ಮುಂದಿನ ಭಾಗಗಳನ್ನು ಗಮನಿಸಿ ನೋಡಬೇಕು. ಅಲ್ಲಿ ಕೂಡ ಈ ಒಂದು ಮಹಿಮಾ ಕಾಣಿಸೋದಿಲ್ಲ. ಆಚಾರ್ಯರು ಯಾವುದನ್ನು ಹೇಳಲಿಲ್ಲ ಅದು ಮಹಾಭಾರತದಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಆ ತರ್ಕವನ್ನು ನಾವು ಬೇಕಾದಷ್ಟು ಬಾರಿ ಹಿಂದೆ ಆಲೋಚನೆ ಮಾಡಿದ್ದೇವೆ. ಆದ್ರೆ ಆಚಾರ್ಯರು ಉಪಕಥೆಗಳನ್ನು ಬಿಟ್ಟು ಪಾಂಡವರ ಜೀವನದಲ್ಲಿ ನಡೆದಿರುವಂತಹ ಪ್ರಧಾನ ಕಥೆಗಳನ್ನ ಹೇಳೇ ಇರ್ತಾರೆ. ಇಲ್ಲಿ ಹೇಳಲಿಲ್ಲ ಅಂದ್ರೆ ಅದರ ಅರ್ಥ ಏನು? ಅವ್ರ ಮೌನಕ್ಕೊಂದು ಅರ್ಥ ಇದೆಯಲ್ಲ. ಆಚಾರ್ಯ ಹೇಳಿದ್ದಕ್ಕಂತೂ ಅರ್ಥ ಇದೆ, ಹೇಳದೇ ಇದ್ದಾಗ ಅವ್ರ ಮೌನಕ್ಕೆ ಅರ್ಥ ಇದೆ. ಘಟನೆಗಳನ್ನು ಹಿಂದು ಮುಂದಾಗಿ ಮಾಡಿ ಮಹಾಭಾರತದಲ್ಲಿರುವ ಘಟನಾವಳಿಗಳನ್ನ ವ್ಯತ್ಯಾಸ ಮಾಡಿ ಹೇಳಿದ್ದಕ್ಕೂ ಅರ್ಥ ಇದೆ. ಆಚಾರ್ಯ ಪ್ರಸಂಗವನ್ನು ಹೇಳಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಲ್ಲ. ಹೀಗೆ ಅನೇಕ ಕಾರಣಗಳಿಂದ ಈ ಒಂದು ಕಥೆ ಪ್ರಕ್ಷಿಪ್ತ ಅನ್ನುವಂತಹ ಒಂದು ಆಲೋಚನೆ ನನಗಿತ್ತು. ಆದ್ರೆ ಅದನ್ನು ನಾನು ಪ್ರವಚನದಲ್ಲಿ ಹೇಳಿರ್ಲಿಲ್ಲ. ಸುಮ್ಮನೆ ಯಾರೋ ಒಬ್ಬರ ಜೊತೆ ಮಾತ್ರ ಹಂಚ್ಕೊಂಡಿದ್ದೆ. ಕಳೆದ ದಿವಸ ಒಬ್ರು ಅದ್ರ ಬಗ್ಗೆ ಮತ್ತೆ ಜಿಜ್ಞಾಸೆ ಇಟ್ರು. ಒಬ್ಬಿಬ್ರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಚನ್ನಪಟ್ಟಣ ಗೋವಿಂದಾಚಾರ್ಯ ವಿಜಯ ಸಿಂಹಾಚಾರ್ಯ ಅನ್ನೋರು, ಬನ್ನಂಜಿ ಗೋವಿಂದಾಚಾರ್ಯ ಶಿಷ್ಯರು. ಈ ವಿಜಯ ಸಿಂಹಾಚಾರ್ಯನು ವಿದ್ಯಾಪೀಠದಲ್ಲಿ ಓದ್ದವರು. ಅವರು ಹೀಗೊಂದು ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ಒಬ್ರು ಹೇಳಿದ್ರು. ಆ ವಿಜಯ ಸಿಂಹಾಚಾರ್ಯರ ಅಭಿಪ್ರಾಯ ಹೇಳ್ತಾರೆ ಅಂದ್ರೆ ಪ್ರಾಯ ಗೋವಿಂದಾಚಾರ್ಯ ಸಮಕ್ಷಮದಲ್ಲಿ ಯಾವಾಗಾದರೂ ಈ ವಿಷಯ ಚರ್ಚೆಗೆ ಬಂದಿರಬೇಕು. ಗೋವಿಂದಾಚಾರ್ಯರು ಕೂಡ ಇದನ್ನ ಕಥೆ ಪ್ರಕ್ಷಿಪ್ತ ಅನ್ನೋ ಅಭಿಪ್ರಾಯವನ್ನ ಅನುಮೋದಿಸಿರ್ಬೇಕು ಅಂತ ಕಾಣಿಸ್ತದೆ ನನಗೆ. ನಾನು ಪ್ರತ್ಯೇಕವಾಗಿ ಗೋವಿಂದಾಚಾರ್ಯ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿಲ್ಲ. ಆದ್ರೂ ಈ ಕಥೆ ಪ್ರಕ್ಷಿಪ್ತ ಅಂತ ನನಗೊಂದು ಬಲವಾದ ಗುಮಾನಿ ಇತ್ತು. ಅದೇ ದೃಷ್ಟಿಯಿಂದ ಬೇರೆ ವಿದ್ವಾಂಸರು ಕೂಡ ಆಲೋಚನೆ ಮಾಡಿದ್ದಾರೆ ಅನ್ನೋದು ಕಳೆದ ದಿವಸ ತಾನೇ ನನ್ನ ಗಮನಕ್ಕೆ ಬಂತು. ಈಗ ನನಗೆ ಬಹುತೇಕ ಈ ಕಥೆ ಬೋಗಸ್ ಕಥೆ ಅಂತ ಅನ್ನೋದು ಮನವರಿಕೆ ಆಗಿದೆ. ಇನ್ನೂ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಮುಂದಿನ ಆಗಸ್ಟ್ನಲ್ಲಿ ಆಗುವ ಸೆಮಿನಾರ್ನಲ್ಲಿ ಈ ವಿಷಯವನ್ನು ಕೂಡ ನಾನು ಚರ್ಚೆಗೆ ತರುವ ಪ್ರಯತ್ನ ಮಾಡ್ತೇನೆ. ಬಹಳ ವಿಷಯಗಳಲ್ಲಿರ್ತವೆ. ಈ ವಿಷಯ ಅಲ್ಲಿ ಚರ್ಚೆಗೆ ತರಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಅಂತ ವಿಚಾರ ಮಾಡಬೇಕು. ಭಗವಂತನ ಮಹಿಮೆಗಳನ್ನು ಅನುಸಂಧಾನ ಮಾಡಲಿಕ್ಕೆ ನಮಗೆ 100 ಮಹಿಮೆಗಳನ್ನ ಭಾಗವತ, ರಾಮಾಯಣ, ಭಾರತಗಳು ತೋರಿಸಿವೆ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿದೆ. ಇಂಥ ಬೋಗಸ್ ಕಥೆಗಳನ್ನು ಸೃಷ್ಟಿ ಮಾಡಿ ಭಗವಂತನ ಮಹಿಮೆಯನ್ನ ನಾವು ಅನುಸಂಧಾನ ಮಾಡಬೇಕಾದ ಅಗತ್ಯವಿಲ್ಲ. ಮಹಾಭಾರತಕ್ಕೆ ರಂಜಕತೆಯನ್ನು ಹೊರಗಿಂದ ನಾವು ತಂದು ತುಂಬಬೇಕಾಗಿಲ್ಲ. ಅದರಲ್ಲಿಯೇ ಅತ್ಯದ್ಭುತವಾದ ಒಂದು ಮನೋರಂಜಕತೆ, ಯಥಾರ್ಥ ವಿಷಯಗಳಿಂದ ಕೂಡಿದ ಮನೋರಂಜಕತೆ ಇದ್ದೇ ಇದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ನಮಸ್ಕಾರ.